ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಬಾಚುಲಾಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಸ್ವತಂತ್ರ ಬಂದು 78 ವರ್ಷ ಆದರೂ ಇನ್ನೂ ಜನಕ್ಕೆ ಒಂದು ನಿವೇಶನ ಮತ್ತು ಸೂರು ಇಲ್ಲದೆ ಇರುವಂಥ ಜನ ಇದೆ. ಅದರಲ್ಲಿಯೂ ಬುಡಕಟ್ಟು ಜನಾಂಗ, ಅಲೆಮಾರಿ ಜನಾಂಗ. ಇವರು ನಿತ್ಯ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ದೂರ ಪ್ರದೇಶಕ್ಕೆ ಹೋಗಿ ದುಡಿಮೆಯನ್ನೇ ನಂಬಿಕೊಂಡು ಬಂದಿರೋರು. ಅಂಥ ಜನ ಈಗ ನಮಗೆ ಸೂರು ಕಲ್ಪಿಸ್ರಿ ಅನ್ನೋದು ಒಂದು ಕಡೆ ಇದೆ. ಅವರು ಹೇಳೋ ಪ್ರಕಾರ ಏನು ಒಂದು ಈಗ ಹಿಂದೆ ಇರುವಂಥ ಅಗಲುವೇಷರಾಗಿರ್ಬೋದು, ಏನು ದುರ್ಗಮುರುಗಿಯರಾಗಿರ್ಬೋದು, ಈ ರೀತಿ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಕಡೆ ಇರೋದ್ರು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೇವೆ. ಜೊತೆಗೆ ನಮ್ಮ ಮಕ್ಕಳು ಇವೆ. ಇವುಗಳನ್ನು ಒಂದೇ ಕಡೆ ನೆಲೆಸಿದ್ದೇವೆ. ಸರಿಸುಮಾರು ಒಂದೊಂದು ಪ್ರದೇಶದಲ್ಲಿ ಬೇರೆಯವರ ಜಾಗೆಯಲ್ಲಿ ಒಂದು ಗುಡಿಸಲನ್ನು ಹಾಕ್ಕೊಂಡಿದ್ದೇವೆ. ಬಿಸಿಲು ದಾಹ ಹೆಚ್ಚಾದಾಗ ಅವರು ನೆರಳನ್ನೇ ಹೋಗಿ ಅಲ್ಲಿ ಆಶ್ರಯಿಸಬೇಕು ಮತ್ತು ಬಿಸಿಲಿನಲ್ಲಿ ಸಹ ಗುಡಿ ಗುಂಡಾರಗಳನ್ನು ಗೌರವಿಸಬೇಕು ಮತ್ತು ಅದೇ ಬಿಸಿಲಿನಲ್ಲಿ ನೆಡ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ನಾವು 20-30 ವರ್ಷಗಳಿಂದಲೂ ಇದೇ ಸ್ಥಿತಿಯಲ್ಲಿದ್ದೇವೆ. ಇವುಗಳನ್ನು ನಮಗೆ ಒಂದು ಸೂರನ್ನು ಕಲ್ಪಿಸ್ರಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ವಿ. ಇದು ಒತ್ತಾಯ ಕೇವಲ ಅಲ್ಲ, 2023ರಲ್ಲಿ ನವೆಂಬರ್ 15ರಿಂದ ಡಿಸೆಂಬರ್ 12ರವರೆಗೂ ಏನು ಗಾಂಧಿನಗರ, ಸಿದ್ದೇಶ್ವರ ನಗರ, ವಿಜಯನಗರ ಕಾಲನಿ, ಈ ರೀತಿ 4-5 ಕಾಲನಿಯಲ್ಲಿರುವಂಥ ಈ ಬುಡಕಟ್ಟು ಜನಾಂಗದ ನಿವೇಶನ ರಹಿತರು ಒಂದು ಹೋರಾಟವನ್ನು ಮಾಡಿದರು. ಕೊಪ್ಪಳದ ನಗರಸಭೆಯ ಮುಂದೆ ಸರಿಸುಮಾರು 28 ದಿನಗಳ ಕಾಲ ನಿರಂತರ ಪ್ರಗತಿಪರ ಸಂಘಟನೆಯೊಂದಿಗೆ ಹೋರಾಟವನ್ನು ಮಾಡಿದರು. ಆ ಹೋರಾಟಕ್ಕೆ ಮಣಿದಿರುವಂಥ ಅಂದಿನ ಶಾಸಕರು, ಈಗಿನ ಶಾಸಕರಾಗಿರುವಂಥ ರಘುವೀರ್ ಅವತ್ತು ಭರವಸೆಯನ್ನು ಕೊಟ್ಟರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೂ ಸಹ ಭೇಟಿ ಕೊಟ್ಟಿದ್ದರು. ಅವರು ಹೇಳಿದ್ದೇನೆಂದರೆ ಇನ್ನು 2-3 ತಿಂಗಳಲ್ಲಿ ನಿಮಗೆಲ್ಲರಿಗೂ ನಿವೇಶನ ಮತ್ತು ಮನೆ ಕೊಡ್ತೀವಿ ಅನ್ನೋಂಥ ಭರವಸೆ ನೀಡ್ತೀವಿ. ಆದರೆ ಈಗಾಗಲೇ 2-3 ತಿಂಗಳು ಹೋಗಿ ಈಗಾಗಲೇ 3 ವರ್ಷ ಆಗ್ತಾ ಬಂದರು, ಅವರಿಗೆ ಇನ್ನೂ ನಿವೇಶನ ಸಿಕ್ಕಿಲ್ಲ. ಏನು ಅವತ್ತು ನಿವೇಶನ ರೈತರಿಗೆ ಒಂದು ಪಟ್ಟಿ ಮಾಡಿದಾಗ ಅದರಲ್ಲಿ 305 ಜನ ನಿವೇಶನರಿಗೆ ಮನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಇತ್ತು. ಆದರೆ ಅದರಲ್ಲಿ 60 ಜನರಿಗೆ ಆಗಲೇ ನಿವೇಶನ ಮತ್ತು ಮನೆಗಳು ಇರುವಂಥ ಕಾರಣಕ್ಕಾಗಿ 60 ಜನರು ಬಿಟ್ಟರೆ ಇನ್ನೂ ಉಳಿದಿರುವಂಥ 245 ಜನರಿಗೆ ಮನೆ ಕೊಡ್ರಿ ಅನ್ನುವಂಥ ಒತ್ತಾಯ ಅವರದಿದೆ. ಈ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟ ಮತ್ತು ಮನವಿಯನ್ನು ಮಾಡಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಶಾಸಕರಿಗೂ ಮತ್ತು ನಗರಸಭೆಗೆ ಮನವಿ ಮಾಡಿಕೊಂಡ್ರೆ ಸ್ಪಂದಿಸದೇ ಇರುವಂಥ ಕಾರಣಕ್ಕಾಗಿ ಈಗ ಮತ್ತೆ ನಾವು ಹೋರಾಟ ಅನಿವಾರ್ಯವಾಗಿದೆ ಅನ್ನುವಂಥ ಮಾತುಗಳನ್ನು ಏನು ನಿವೇಶನ ರಹಿತರ ಹೋರಾಟ ಸಮಿತಿ ಇದೆ ಅದು ತೀರ್ಮಾನಕ್ಕೆ ಬಂದಿದೆ. ಈಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್, ನಗರಸಭೆಯೊಳಗೆ ಏನು ಡಾಕ್ಯುಮೆಂಟ್ರಿ ಯಾವ ರೀತಿ ಅಧಿಕೃತವಾಗಬೇಕು ಎಲ್ಲ 100% ಅಲ್ಲಿನ ಸಿಬ್ಬಂದಿಗಳು ಎಲ್ಲವೂ ಮಾಡಿಟ್ಟಿದ್ದಾರೆ ಸರ್. ಈಗೇನು ಕಳಸ ಇಡಬೇಕು ಸರ್, ಕಳಸ ಇಡ್ಬೇಕಂದ್ರೆ ಹಕ್ಕುಪತ್ರ ಬರಬೇಕು, KGP ಆಗಬೇಕು. ಈಗ ಇವರು ಕಮಿಷನರು ಶಾಸಕರ ಮೇಲೆ ಹೇಳ್ತಾರೆ, ಶಾಸಕರು ಕಮಿಷನರ್ ಮೇಲೆ ಹೇಳ್ತಾರೆ. ಈಗ ಅಧ್ಯಕ್ಷರಿರೋದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದರ ಅಧ್ಯಕ್ಷರಿರೋದರಿಂದ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸ್ತಾ ಇಲ್ಲ. ಒಟ್ಟಿನಲ್ಲಿ ಇವತ್ತು ಕುವೆಂಪು ನಗರದಿಂದ ಹಿಡಿದು ಈಗೇನು ಆಶ್ರಯ ಕಾಲೋನಿಗಳದಾವು ಕೊಪ್ಪಳದಲ್ಲಿ 8-9 ಕಾಲೋನಿಗಳು. ಈ ಕಾಲೋನಿಗಳು ನಿರಾಶ್ರಿತರ ಬಾಡಿಗೆಯ ಆಶ್ರಯ ತಾಣಗಳಾಗಿವೆ ಕೊಪ್ಪಳದಲ್ಲಿ. ಅಂದ್ರೆ ಅಧಿಕೃತವಾಗಿ ಯಾರಿಗೆ ಸಿಗಬೇಕಿತ್ತೋ ಈ ಹಿಂದಿನಿಂದ ಅವರಿಗೆ ಸಿಕ್ಕಿಲ್ಲ ನಿವೇಶನಗಳು. ಅನಧಿಕೃತವಾಗಿ ಯಾರಿಗೆ ಬೇಕು, ಇವತ್ತು ಸಿಟಿಯಲ್ಲಿರುವಂಥ 2-3 ಮನೆಗಳಿರ್ತಾವೆ, ಅಂಥವ್ರಿಗೆ ಅಲ್ಲಿ ಆಶ್ರಯ ನಿವೇಶನಗಳು ಸಿಕ್ಕಿದಾವೆ. ನೀವು ಕುವೆಂಪು ನಗರವನ್ನು ಸರ್ವೆ ಮಾಡಬೇಕು, ಅಂದ್ರೆ ಆ ನಗರದಿಂದನೇ ಪ್ರಾರಂಭ ಆಗಲಿ. ಈಗ ನೆಕ್ಸ್ಟ್ ಸರ್ 20ನೇ ತಾರೀಕಿಗೆ ನಾವು ಇದೇ ತಿಂಗಳು 20ನೇ ತಾರೀಕಿಗೆ ಹೋರಾಟಕ್ಕೆ ಕುಂದಿರ್ತೀವಿ ಸರ್. ಎಲ್ಲಿ? ಕುವೆಂಪು ನಗರದಲ್ಲಿ. ಇದನ್ನು ನಮ್ಮ ಈಡೇರಿಸಿದ್ರೆ ತೊಂದರೆ ಇಲ್ಲ, ಬಿಡ್ತೀವಿ. ನಮಗೇನು ಬೇಕು? ಸೊ ನೆರಳು ಸಿಕ್ಕರೆ ತೊಂದರೆ ಇಲ್ಲ, ಅವರಿಗೆ ಕೊರಳು ಕೊಡುವಂಥದ್ದು ಮಾಡ್ತೀವಿ ಸರ್. ಜಾಗ ಇಲ್ಲ ಅಂದರೆ ಒಂದು ಮಾತು, ನಗರಸಭೆಯಲ್ಲಿ ಜಾಗ ಇದೆ ಕೊಡ್ತೀನಂತ ಆಶ್ವಾಸನೆ ಇಟ್ಕೊಂಡಾಗಲೇ ಸುಮಾರು 15ರಿಂದ 20 ವರ್ಷ ಆಗಿತ್ತು. ಅಲ್ಲಿ ಸಿಂಧುಗಿ ರೋಡ್ನಾಗ ಕೊಡ್ತೀವಿ ನಾವು, ಅಲ್ಲಿಂದ ಇಲ್ಲಿ ವರ್ತಟ್ನಾಳ್ ರೋಡ್ನೊಳಗೆ ತಗೊಂತೀವಿ, ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಕೊಟ್ಟಂಥ ಪೇಪರ್ ಏನಾಗೈತೆಪ್ಪ ಅಂದ್ರೆ ರದ್ದಿ ಪೇಪರ್ ಆಗಿ ವೇಸ್ಟ್ ಆಗಿ ಹೋಗೈತಿ. ಏನು ಇಲಿ ತಿಂದವೋ ಹೆಗ್ಗಣ ತಿಂದವೋ ಅದು ಇನ್ನೂ ಗೊತ್ತಿಲ್ಲ. ನಾವಿನ್ನು ಅರ್ಜಿ ಹಾಕಿರ್ತೀವಿ, ಆ ಅರ್ಜಿ ಕೂಡ ಏನಾಗೈತಿ, ಹೌದಪ್ಪ ಇವರು ಇಂಥದ್ದು ಹಾಕಿದ್ರು, ಇದಕ್ಕೆ ತನಿಖೆಗೆ ಬರಬೇಕು, ಇವ್ರದ್ದು ಇದೇ ಇಲ್ಲ ಅನ್ನೋದು ಕೂಡ ನಗರಸಭೆ ಮಾಡಿಲ್ಲ, ಇನ್ನೂವರೆಗೂ ಮಾಡಿಲ್ಲ. ಒಟ್ಟಪುರಲಿಂದ ಬಂದು ಇಲ್ಲಿಗೆ ಒಂದು 25-30 ವರ್ಷ ಆಯ್ತು ನಾವು ಬಂದು ಹಂಗೆ ವ್ಯಾಪಾರ ಮಾಡ್ಕೊಂತ ಬಂದು ಇದುವರೆಗೆ ಸ್ಥಳ ಹಾಕ್ಕೊಂಡ್ರಿ. ಅಲ್ಲಿ ಫಸ್ಟಿಗೆ ಅಂದ್ರೆ ನಾವು ಅಲ್ಲಿ ಆ ಕಡೆ ಸಿನಿಮಾಟೈಸ್ ಕಡೆ ಇಳಿದಿದ್ವಿ, ಜೋಪಡಿ ಹಾಕ್ಕೊಂಡು. ಅಲ್ಲಿಂದ ಬಂದು ಇಲ್ಲಿ ಮಾರಿತಪ್ಪ ಸಾಕರ್ ಬಂದಾಗ ಇಲ್ಲಿ ಜಾಗ ಹೋಯ್ತಪ್ಪ ಇಲ್ಲಿ ಹಾಕ್ಕೊಂತ ಹೇಳಿದ್ರು. ನಾವು ನಮ್ಮ ಮಂದಿ ಎಲ್ಲರೂ ಕೂಡಿ ಮತ್ತು ಊರಿನ ಮಂದಿ ಎಲ್ಲರೂ ಇಲ್ಲೇ ಬಂದು ಒಬ್ಬರು ಶೆಡ್ ಹಾಕ್ಕೊಂಡು ಅದು ತಗಡು ಹಾಕ್ಕೊಂಡು ಎಲ್ಲ ಇಲ್ಲೇ ಸೇರಿದ್ರು. ಓಟ್ ಹಾಕಿದಂಗೆ ಕೇಳ್ತಾರೆ ಸರ್. ಅವರು ಏನಂತಾರೆ, ನಿಮಗೆ ಜಾಗ ಕೊಡ್ತೀವಿ, ನಿಮಗೆ ಮನೆಗಳು ಹಾಕಿ ಕೊಡ್ತೀವಿ ಅಂತಾರೆ ರೀ.
ಒಂದಿಷ್ಟು ಮಂದಿ ಹಂಗಂತಾರೆ ಸರ್, ಒಂದಿಷ್ಟು ಮಂದಿ ಏನಂತಾರೆ ಇಲ್ಲಿ ಜಾಗ ಮಾತ್ರ ಕೊಡೋಕ್ಕಾಗಲ್ಲಪ್ಪ, ಜಾಗ ಇದ್ದವ್ರಿಗೆ ಮನೆಗಳು ಹಾಕಿ ಕೊಡ್ತಂತಾರೆ ರೀ, ಮನೆಗಳು ಹಾಕಿ ಕೊಡ್ತಾರೆ. ಈ ಜಾಗ ಮಾತ್ರ ಒಂದಿಷ್ಟು ಮಂದಿ ಏನಂತಾರೆ ಓಟ್ ಹಾಕೊಂಬಂದು ಅಷ್ಟೇ ನಿಮ್ಮ ಜಾಗ ಬೇರೆ ಕಡೆ ಎಲ್ಲೇನ ಮಾಡಿ ಕೊಡ್ತೀವಿ ಅಂತಾರೆ. ಇಲ್ಲಿ 3-4 ಸಲ ಸರ್ ಹಿಂಗೆ ಜಾಗ ಕೊಡ್ತಂತ ಯಾರು ಜಾಗ ಕೊಡೋಕೆ ಮುಂದೆ ಬರೋಲ್ಲ ಸರ್. ಈಗ ಓಟ್ ಹಾಕ್ಸ್ಕೊಂಡು ಒಂಥರ ಹಾಕ್ಸ್ಕೊಂಡ ಮೇಲೆ ಒಂಥರ ಹೇಳ್ತಾರೆ ಸರ್. ಒಂದು 20-25 ವರ್ಷ ಸರ್, ಮನೆ ಇಲ್ಲ ಏನಿಲ್ಲ, ಬಂದು ಇಲ್ಲೇ ಬಂದು ವಾಸವಾಗಿ ಹುಡುಗರು ಶಾಲೆಗೆ ಹೋಗ್ತಾರೆ, ಇಲ್ಲೇ ಶಾಲೆಗೆ ಹೋಗ್ತಾರೆ. ಮತ್ತು 20-25 ವರ್ಷ ಜಾಗ ಇಲ್ಲ, ಓಟ್ ಕೇಳಕ್ಕೆ ಬರ್ತಾರೆ, ಇಲ್ಲಿ ಇದು ಓಟ್ ಹಾಕ್ಸ್ಕೊಂತಾರೆ ಹೋಗ್ತಾರೆ. ನಿಮ್ಮ ಮನೆ ಜಾಗ ಇದ್ರಲ್ಲಪ್ಪ ಹಾಕಿ ಕೊಡ್ತೀವಿ ಅಂತಾರೆ ಅಷ್ಟೇ. ಮತ್ತೆ ಇದು ಮಾಡಿ ಜಾಗವಿಲ್ಲ ಏನಿಲ್ಲ, ಎಲ್ಲ ಹೋರಾಟ ಮಾಡ್ತೀವಿ. ನಮ್ಮ ಅಜ್ಜಗೆ ಗೊತ್ತಾಯ್ತು ನೋಡಿ, ಒಂದು ವ್ಯಾಪಾರ ಬಿಟ್ಟು ಎಲ್ಲ ಉದ್ಯೋಗ ಬಿಟ್ಟು ಎಲ್ಲ ಅಲ್ಲೇ ಬಿದ್ದಿದ್ವಿ, ಮಕ್ಕಳು ಕಟ್ಕೊಂಡು ಅಲ್ಲೇ ಬಿದ್ದೀವಿ. ಜಾಗ ಬೇಕು ನಮಗೆ. ಎಲ್ಲ ಇದಾವೆ, ಗುಡ್ಸಲು ಹಾಕೊಂಡು ಸೇರ್ಬಿಟ್ಟಿವಿ ಬೇರೆ ಜಾಗದಾಗ. ಭಾಳ ವರ್ಷ ಆಯ್ತು, 7-9 ವರ್ಷ ಆಯ್ತು ಈಗ. ಜೋಪಡಿದಾಗ ಅವು ಇಟ್ಟಿಟ್ಟು ಮನೆ ಬಂದವ, ಗುಡ್ಸಲು ಸೋರ್ ಬಿಡ್ತಾವ. ಬಿಸಿಲ್ದಾಗ ಇಲ್ಲೇ ಗಿಡತಲ್ಲಿ ಕುಂದಿರ್ಬೇಕು. ಆವಾಗ ಒಂದು ಫಲಾಟ ನನ್ನ ಮೇಲೆ ಬಂದೈತ್ರಿ, ಅದೇ ಮಕ್ಕಳು ಕಟ್ಕೊಂಡು ಅದೇ ಬಾಳೆ ಮಾಡ್ಕೊಂಡು ಅದೇ ಮನೆಗೆ ಐದಿವಿ ರೀ. ಓಟ್ ಹಾಕ್ರವ, ನಿಮಗೆ ಜಾಗ ಹೋಗ್ಲಿಕ್ಕೆ ಜಾಗ ಮನೆ ಕಟ್ಸ್ತೀವಿ, ಯಾವ್ದಿರ್ತಲ್ಲ ಅದನ್ನು ಶುದ್ಧ ಮಾಡ್ತೀವಿ ನಾವು. ಇನ್ನು ಈವರೆಗೆಂದು ಕೊಟ್ಟಿಲ್ಲ, ನಮ್ಮ ಯಜಮಾನ ಹೋಗ್ಯಾನ ಮಾಡಿ ಎಲ್ಲ ಏನೋ ಹಂಗೆ ನೋಡ್ರಿ. ಎಲ್ಲಿ ಗಿಡ ಇರ್ತೈತೆ ಅಲ್ಲಿ ಕುಂದಿರೋದು, ಎಲ್ಲಿ ನೆಳ್ಳ ಇರ್ತದೆ ಅಲ್ಲಿ ಕುಂದಿರೋದು. ಮತ್ತು ವಾರಕ್ಕೆ ಹೋಗಿ ಬರ್ತೀವಿ ನಾವು ಕೆಲಸಕ್ಕೆ, ಕೂಲಿ ಕೆಲಸ. ಇದೇ ಏನು 20 ಅಂದರೆ ಏಪ್ರಿಲ್ 20 ನಂತರವರೆಗೂ ಗಡುವು ಕೊಟ್ಟಿದ್ದಾರೆ. ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಒಂದೇಳಿ ಕೊಡದೇ ಇದ್ದರೆ ಮತ್ತೆ ನಿವೇಶನ ರೈತರು ನಗರಸಭೆ ಮುಂದೆ ಬೃಹತ್ತಾದ ಹೋರಾಟ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಏನು ಶಾಸಕರು ಹೇಳೋರಂಥ ಪ್ರಕಾರ ಇಲ್ಲಿ ಸ್ಲಮ್ ಬೋರ್ಡ್ಗಳನ್ನು ಸರಿಯಾದ ನೋಟಿಫಿಕೇಶನ್ ಇಲ್ಲ ಮತ್ತು ಸರಿಯಾದ ದಾಖಲೆಗಳೇ ಇರಲಿಲ್ಲ, ಆದರೆ ಈಗೆಲ್ಲವೂ ಆಗಿದೆ, ಮನೆ ಕೊಡ್ತೀವಿ ಅನ್ನುವಂಥ ಮಾತು ಹೇಳಿದರೆ. ಆದರೆ ಬಡವರಿಗೆ, ಅದರಲ್ಲೂ ಬುಡಕಟ್ಟು ಮತ್ತು ಸಣ್ಣ ಪುಟ್ಟ ಗುಡಿಸಲಿನಲ್ಲಿ ವಾಸವಾಗಿರೋರಿಗೆ ಮುಖ್ಯವಾಗಿ ಮನೆ ಕೊಡಬೇಕು. ಜೊತೆಗೆ ಯಾರ್ಯಾರಿಗೂ ನೀವು ಆಶ್ರಯ ಮನೆ ಯಾವುದೇ ವಸತಿ ಯೋಜನೆಗಳನ್ನು ಎಲ್ಲರಿಗೂ ಅರ್ಹರಿಗೆ ಸಿಗದೆ ಯಾರು ಒಬ್ಬರೇ ಹಿಂಬಾಲಕರಿಗೆ ಮತ್ತು ಅವರೆಲ್ಲರಿಗೂ ಬರ್ತವೆ. ಹಿಂಬಾಲಕರಿಗೂ ಮತ್ತು ರಾಜಕೀಯ ಒತ್ತಡದಿಗೂ ಮತ್ತು ಪೈರವಿ ಕೆಲಸ ಮಾಡೋರಿಗೆ ಸಿಗ್ತವೆ. ನಮ್ಮಂಥ ಏನು ಸಂಕಷ್ಟದಲ್ಲಿರುವವರಿಗೆ ಮನೆ ಕೊಡ್ರಿ ಅನ್ನೋಂಥ ಒತ್ತಾಯ ಇದೆ. ಈ ನಿಟ್ಟಿನಲ್ಲಿ ನಗರಸಭೆ ಮತ್ತು ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಮನಸ್ಸು ಮಾಡ್ತಾರಾ, ಅವರಿಗೆ ನಿವೇಶನ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.